ರಾಜ್ಯ ಸಾರಿಗೆ ಇಲಾಖೆಯಲ್ಲಿ ಹಾಗೂ ಪ್ರಮುಖವಾಗಿ ಆರ್ಟಿಒ ಕಚೇರಿಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು, ಇದು ಅತ್ಯಂತ ವ್ಯವಸ್ಥಿತವಾದ ದೊಡ್ಡ ಮಟ್ಟದ ಹಗರಣವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಸೈಯದ್ ಮಾಲಿಕ್ ಪಾಷಾ ಗಂಭೀರ ಆರೋಪ ಮಾಡಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಹಗರಣದಲ್ಲಿ ಸಾರಿಗೆ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಶಾಮೀಲಾಗಿದ್ದು, ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಈ ಸಂಬಂಧ ತಮ್ಮ ಬಳಿ ಪ್ರಮಾಣೀಕೃತ ಹಾಗೂ ಅಧಿಕೃತ ದಾಖಲೆಗಳಿದ್ದು, ಮುಂಬರುವ ದಿನಗಳಲ್ಲಿ ಇವುಗಳನ್ನು ಸಾರಿಗೆ ಸಚಿವರಿಗೆ ತಲುಪಿಸಿ ಸೂಕ್ತ ತನಿಖೆಗೆ ಒತ್ತಾಯಿಸುವುದಾಗಿ ತಿಳಿಸಿದ್ದಾರೆ. ಈ ಹಗರಣದ ಕಾರ್ಯವೈಖರಿಯನ್ನು ವಿವರಿಸಿದ ಅವರು, ಬೇರೆ ರಾಜ್ಯಗಳಿಂದ ಅಂದರೆ ಆಂಧ್ರಪ್ರದೇಶ ಸೆಕೆಂಡ್ ಹ್ಯಾಂಡ್ ದ್ವಿಚಕ್ರ ವಾಹನಗಳನ್ನು ಕರ್ನಾಟಕಕ್ಕೆ ತಂದು ಇಲ್ಲಿನ ಆರ್ಟಿಒ ಕಚೇರಿಗಳಲ್ಲಿ ನೋಂದಣಿ ವರ್ಗಾವಣೆ ಮಾಡುವಾಗ ಈ ಅಕ್ರಮ ಎಸಗಲಾಗುತ್ತದೆ ಎಂದರು. ಇನ್ನು ಬೇರೆ ರಾಜ್ಯದ ಹಳೆಯ ನೋಂದಣಿ ಸಂಖ್ಯೆಯನ್ನು ಪರಿಶೀಲಿಸಿದರೆ ಅದು ದ್ವಿಚಕ್ರ ವಾಹನ ಎಂದು ತೋರಿಸುತ್ತದೆ. ಆದರೆ ಕರ್ನಾಟಕದಲ್ಲಿ ಅದಕ್ಕೆ ಹೊಸ ನೋಂದಣಿ ಸಂಖ್ಯೆ ಜನರೇಟ್ ಆದಾಗ ಅದೇ ಸಂಖ್ಯೆಯಡಿಯಲ್ಲಿ ಆ ವಾಹನವನ್ನು ಲಾರಿ ಅಥವಾ ಬಸ್ ಎಂದು ದಾಖಲಿಸಲಾಗುತ್ತದೆ. ಇದು ಹೇಗೆ ಸಾಧ್ಯ ಎಂದು ಅವರು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಆರ್ಟಿಒ ಕಚೇರಿ ಒಂದರಲ್ಲಿ ಇಂತಹ ಸುಮಾರು 700ರಿಂದ 800 ವಾಹನಗಳ ಅಕ್ರಮ ನಡೆದಿರುವ ಶಂಕೆ ಇದೆ. ಪ್ರಸ್ತುತ ತಮ್ಮ ಬಳಿ ಇಂತಹ 48 ವಾಹನಗಳ ಸಂಪೂರ್ಣ ಅಧಿಕೃತ ದಾಖಲೆಗಳು ಲಭ್ಯವಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ವಾಹನ ಬೇರೆ ರಾಜ್ಯದಿಂದ ವರ್ಗಾವಣೆಯಾಗಿ ಬಂದಾಗ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಸ್ಥಳಕ್ಕೆ ಹೋಗಿ ವಾಹನವನ್ನು ಖುದ್ದಾಗಿ ಪರಿಶೀಲಿಸಿ ಅದರ ಚಾಸಿಸ್ ಸಂಖ್ಯೆಯನ್ನು ದೃಢೀಕರಿಸಬೇಕಾಗುತ್ತದೆ. ಇಷ್ಟೆಲ್ಲ ನಿಯಮಗಳಿದ್ದರೂ ಅಧಿಕಾರಿಗಳ ಗಮನಕ್ಕೆ ಬಾರದೆ ಇಷ್ಟು ದೊಡ್ಡ ಮಟ್ಟದ ವಂಚನೆ ನಡೆಯಲು ಹೇಗೆ ಸಾಧ್ಯ? ಅಧಿಕಾರಿಗಳ ಶಾಮೀಲಾತಿ ಇಲ್ಲದೆ ಇದು ಖಂಡಿತ ಸಾಧ್ಯವಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಈ ಹಗರಣದ ಆಳವನ್ನು ನೋಡಿದರೆ ಹೊಸದಾಗಿ ಅಧಿಕಾರಿ ವಹಿಸಿಕೊಂಡಿರುವ ಸಾರಿಗೆ ಸಚಿವರು ಸಹ ಆಘಾತಕ್ಕೊಳಗಾಗಲಿದ್ದಾರೆ. ಈ ಬೃಹತ್ ಜಾಲದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಸಾರಿಗೆ ಇಲಾಖೆ ಹಾಗೂ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ. ಇಲ್ಲ, ನಾನು ಸುಳ್ಳು ಹೇಳ್ತಾ ಇದ್ದೀನಾ? ನಮ್ಗಿರೋ ಒಂದೇ ದೇವರು, ಆ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ. ನೀವು ಅಧಿಕಾರಿಗಳು, ನಿಮ್ಗೆ ಯಾವ ನಿಮ್ಮ ಮನೆ ದೇವರಿದ್ದಾರೋ ಅವ್ರ ಮೇಲೆ ಪ್ರಮಾಣ ನೀಡಬೇಕು. ತಿಂತಾ ಇಲ್ವಾ ನೀವು? ಪ್ರತಿಯೊಂದು ಆಯ್ತು, ತಿಂತವ್ರೆ. ಮಾನ್ಯ ಲೋಕಾಯುಕ್ತವ್ರಿಗೂ ಗೊತ್ತು ಎಷ್ಟಂತ ರೇಟ್ ಮಾಡ್ತಾರೆ ಅವರು. ಈ ಮಟ್ಟಕ್ಕೆ ನೀವು ಭ್ರಷ್ಟಾಚಾರ ಮಾಡ್ಬೇಕಾ? ಹೆಂಗಾಯ್ತು? 2 ವೀಲರ್ಗಳು ತಂದಿರೋ ಫೋಟೋ ಇದೆ. ಈ ನಂಬರ್ ಇದೆ AP16EH 8955. ಈ ನಂಬರ್ಗೂ ಮೈಗ್ರೇಷನ್ಗೆ ಹಾಕ್ತಾರೆ. ಇದು ತೋರಿಸ್ತೀನಿ. ಈ ನಂಬರು ಮೈಗ್ರೇಷನ್ಗೆ ಹಾಕ್ತಾರೆ. ಈ ನಂಬರ್ ಮೈಗ್ರೇಷನ್ಗೆ ಹಾಕಿದಾಗ ಈ ನಂಬರು ಲಾರಿ ಆಗೋಗುತ್ತೆ. ಹೊಸ ನಂಬರ್ ಬರುತ್ತಲ್ಲ, ಆವಾಗ ಇದು 9663 ಅಂತ ಲಾರಿ ಆಗೋದು. ನೀವು ನಂಬ್ತೀರಾ ಇದನ್ನ? ಹೆಂಗಾಯ್ತು ಇದು? ಅವನು ಯಾರೋ ಇನ್ಸ್ಪೆಕ್ಟರ್ ಮಾಡ್ದ, ಮಿಸ್ಟರ್ ರಂಜಾನ್. ಆತನ ಹೆಸರೇನು? ರಂಜಾನ್. ಇಲ್ಲಿ ವಿಜಯವಾಡ ಗಾಡಿ ಇಲ್ಲಿಗೆ ಬಂದು ಯಾವ ರೀತಿ ಇದು ನೋಡಿ ಸರ್, ಇದು ಇದರಲ್ಲಿ ಓಲ್ಡ್ ನಂಬರ್ ಇದೆ. 27 ಫಾರ್ಮ್ ಇದು. 27, 28 ಫಾರ್ಮ್ ಕೊಡಬೇಕು ಮೈಗ್ರೇಷನ್ ಅಲ್ಲಿಂದ ಗಾಡಿ ಬಂದಾಗ. 27 ಫಾರ್ಮಲ್ಲಿ ಇದೇ ನಂಬರ್ ಇದೆ ನೋಡಿ, AP16EH 8955. ಇದು ಉದ್ದೇಶ ಏನಂದರೆ, ನಮ್ಮ ರಾಜ್ಯದ ಸಾರಿಗೆ ಇಲಾಖೆಯಲ್ಲಿ ಇದು ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ, ಹೈ ಲೆವೆಲ್ ಸ್ಕ್ಯಾಮ್. ಭಾಳ ಹೈ ಲೆವೆಲ್ ಅಧಿಕಾರಿಗಳು ಇನ್ವಾಲ್ವ್ ಆಗಿ ಕೋಟಿಗಟ್ಟಲೆ ಸರ್ಕಾರಕ್ಕೆ ನಷ್ಟ ಮಾಡಿ, ಇದು ವಿಶೇಷವಾಗಿ ಹೇಳಬೇಕಂದ್ರೆ ಲೋಕಲ್ ಲ್ಯಾಂಗ್ವೇಜಲ್ಲಿ 2 ವೀಲರ್ನ ಲಾರಿ, 3 ವೀಲರ್ನ ಬಸ್ಸು ಮಾಡೋ ಒಂದು ವಿಶೇಷ ಸ್ಕ್ಯಾಮ್ ಮಾಡಿರೋ ಅಧಿಕಾರಿಗಳು. ನಾನಿವತ್ತು ಏನೇ ಮಾತಾಡಬೇಕಾದ್ರೂ ಪತ್ರಕರ್ತರ ಮುಂದೆ ವಿತ್ ಎವಿಡೆನ್ಸ್, ವಿತ್ ಸರ್ಟಿಫೈಡ್, ವಿತ್ ವ್ಯಾಲಿಡ್ ಎವಿಡೆನ್ಸ್ ಇಟ್ಕೊಂಡು ನಾನು ಮಾತಾಡ್ತೀನಿ. ನಮ್ಮ ಈ ಹಗರಣ ವಿಶೇಷವಾಗಿ ಈಗ ಬಂದಿರೋ ಹೊಸ ಸಾರಿಗೆ ಮಿನಿಸ್ಟ್ರಿಗೆ ತಲುಪಬೇಕು. ಯಾವ ಮಟ್ಟದಲ್ಲಿ ಈ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾರೆ, ಈ ಮಟ್ಟಕ್ಕೆ ಹಿಂಗೂ ಆಗುತ್ತಾ ಅನ್ನೋದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಈ ಮಾತು ಮಿನಿಸ್ಟ್ರಿಗೆ ಹೋದರೆ ಅವರು ಶಾಕ್ ಆಗಬೇಕು. ವಾಟ್ ಈಸ್ ದಿಸ್ ಅಂತ ನೋಡಿ. 48 ವೆಹಿಕಲ್ಸ್ ನೂರಾಗಿದೆ. ಇಟ್ ಈಸ್ ಎಸ್ಟಿಮೇಟೆಡ್ 700 to 800 ವೆಹಿಕಲ್ಸು ಬ್ಯಾಂಗ್ಳೂರು ಸೆಂಟ್ರಲ್ ಆರ್ಟಿಒ KA01 ಅಲ್ಲಿ ಒಂದೇ ಕಚೇರಿಯಲ್ಲಿ 700ರಿಂದ 800 ವೆಹಿಕಲ್ಸ್. ನನ್ನ ಮಾಹಿತಿ ಇರೋ ಪ್ರಕಾರ ನನ್ನ ಹತ್ರ ಇರೋದು 48 ವೆಹಿಕಲ್ಸ್ ಡಾಕ್ಯುಮೆಂಟ್ಸ್. ಅದನ್ನ ಏನು ಮಾಡ್ತಾರೆ, ಮೈಗ್ರೇಷನ್ ಮಾಡ್ತಾರೆ. ನಾವು ಆಂಧ್ರ ಅಲ್ಲಿ ಒಂದು ಟೂ ವೀಲರ್ ತೊಗೊತೀವಿ ಸೆಕೆಂಡ್ ಹ್ಯಾಂಡ್, ಇಲ್ಲಿಗೆ ಬಂದು ನಾವು ಆ 2 ವೀಲರ್ ಟ್ರಾನ್ಸ್ಫರ್ ಮಾಡ್ತೀವಿ.
ಇಲ್ಲಿಗೆ ಆ ಟೂ ವೀಲರ್ ಇಲ್ಲಿ ಬಂದು ಟ್ರಾನ್ಸ್ಫರ್ ಆದಾಗ ಇಲ್ಲಿ ಲಾರಿ ಆಗೋಗುತ್ತೆ. ಆ ಟೂ ವೀಲರ್ ನಂಬರ್ ಇರ್ತದೆ, ನಮ್ಗೆ ಇಲ್ಲಿ ಕರ್ನಾಟಕ ಹೊಸ ನಂಬರ್ ಜನರೇಟ್ ಮಾಡ್ತಾರೆ. ಓಲ್ಡ್ ನಂಬರ್ ತೆಗೆದು ನೋಡಿದ್ರೆ ಟೂ ವೀಲರ್ ಹೊಸ ನಂಬರ್ ಅದು ಜನರೇಟ್ ಆಗಿದೆಯಲ್ಲ ಆ ಓಲ್ಡ್ ನಂಬರ್ಗೆ, ಅದನ್ನ ನೋಡಿದ್ರೆ ಲಾರಿ, ಬಸ್ಸು. ಇದು ಹೆಂಗಾಯಿತು? ಈಗ ನಾವು ಒಂದು ಮೈಗ್ರೇಷನ್ ಮಾಡುವಾಗ RTO ಇನ್ಸ್ಪೆಕ್ಟರ್ ಇರ್ತಾರಲ್ಲ, ಗಾಡಿಯಲ್ಲಿ ಇರ್ತಾರೆ, ಬಂದು ಚಾರ್ಜಿ ನಂಬರ್ ವೆರಿಫೈ ಮಾಡಬೇಕು. ಒಂದು ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಷನ್ ಮಾಡಿ ಗಾಡಿ ಆನ್ ಸ್ಪಾಟು RTO ಆಫೀಸ್ ಹತ್ರ ತಗೊಂಬಂದು ಚಾರ್ಜಿ ನಂಬರ್ ವೆರಿಫೈ ಮಾಡಬೇಕು. ಇದೆಲ್ಲ ಹೆಂಗ್ ಗೊತ್ತು? ಅವ್ರ ಗಮನಕ್ಕೆ ತಿಳಿದಿಲ್ಲ ಆಗೋಗಿದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ನ್ಯಾಯಾಂಗ ಹೋರಾಟ ಅಂದರೆ ನಾವು ಹೈಕೋರ್ಟ್ಗೆ ಮ್ಯಾಂಡಮಸ್ ರಿಟ್ ಹಾಕ್ಕೋಬೇಕು. ಮ್ಯಾಂಡಮಸ್ ರಿಟ್ ಹಾಕ್ಕೊಂಡು ಸ್ವಾಮಿ ನೋಡಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮೊರೆ ಹೋದಾಗ ಮ್ಯಾಂಡಮಸ್ ರಿಟ್ಟಲ್ಲಿ ಡೈರೆಕ್ಷನ್ ಕೊಡ್ತದೆ ಹೈಕೋರ್ಟ್. ಯಾಕೆ ಇಷ್ಟು ಡಿಲೇ ಮಾಡಿದ್ದೀರಾ, ಒಂದು 3 monthsಲ್ಲಿ ಕಂಪ್ಲೀಟ್ ಮಾಡಿ, ಅದಕ್ಕೆ ಪರಿಹಾರ. ಅದಕ್ಕೂ ಅದು ಹೋಗ್ಬೇಕಾದ್ರೂ ನಮಗೆ ಒಂದು ಸೀನಿಯರ್ ಕೌನ್ಸಿಲ್ಗೆ ನಾವು ಅಪಾಯಿಂಟ್ ಮಾಡಬೇಕಾದ್ರೆ ಸೀನಿಯರ್ ಕೌನ್ಸಿಲ್ ಫೀಸ್ ಏನು ನಡೀತದೆ ನಿಮ್ಗೆ ಗೊತ್ತಿದೆ. ನಾವು ನೋಡ್ರಿ ಭ್ರಷ್ಟಾಚಾರನ ವಿಲೆ ಹಾಕಕ್ಕೆ ಏನೋ ಕಷ್ಟಪಡ್ತೀವಿ. ಈ ಮಟ್ಟಿಗೆ ಮನೆ ಒಡವೆ ಎಲ್ಲ ಮಾಡ್ಕೊಂಡು ನಾವೆಲ್ಲ ಕಷ್ಟಪಡೋಕ್ಕಾಗುತ್ತೆ? ಇಲ್ಲವರೆಗೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ನಾನು ಎಲ್ಲಿಂದ ತರೋಕ್ಕಾಗುತ್ತೆ? ಆ ಮಟ್ಟದಲ್ಲಿ ಫೀಸ್ಗಳು ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಸರ್ಕಾರ ಜವಾಬ್ದಾರಿ ಇಲ್ವಾ? ಅವರು ಮಾಡಬೇಕಲ್ವಾ? ನೋಡಿ, ರೈಟ್ ಟು ಇನ್ಫಾರ್ಮೇಷನ್ ಆಗಲಿ, ರೈಟ್ ಟು ಫ್ರೀ ಸ್ಪೀಚ್ ಆ್ಯಂಡ್ ಫ್ರೀಡಮ್ ಆಗಲಿ, ಅದೆಲ್ಲ ನಮಗೆ ಸಂವಿಧಾನನೇ ಕೊಟ್ಟರು. ನೀವು ಅಷ್ಟೇ, ಪತ್ರಕರ್ತರು ಅಷ್ಟೇ, ಯಾರಾದರೂ ಸಾಮಾನ್ಯ ಮನುಷ್ಯನೇ ಯಾವಾಗ ಬೇಕಾದರೂ ಏನು ಚಾಪ್ಟರ್ 3 ಚಾಪ್ಟರ್ 4 ಯಾವಾಗ ಬೇಕಾದರೂ ಬಳಸ್ಬೋದು. ನಿಮ್ಗೆ ಏನೇನು ಫ್ರೀಡಮ್ ಇದೆ, ನಿಮ್ಮ ಹಕ್ಕುಗಳು ಬಳಸ್ಕೊಳ್ಳಿ. ನಾನು ಬಳಸ್ಕೊತಾ ಇದ್ದೀನಿ. ಇದು ರೈಟ್ ಟು ಫ್ರೀ ಸ್ಪೀಚು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮೊರೆ ಬಂದಿದ್ದೀನಿ, ಹೇಳ್ತಾ ಇದ್ದೀನಿ. ದಿಕ್ಕತ್ತೇನಿದೆ? ಈಗ ಕಾನೂನು ಹೈಕೋರ್ಟು ಸಮಯ ತಗೊಳುತ್ತೆ, ನಮಗೂ ಅದಕ್ಕೆ ದುಡ್ಡು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಉದ್ದೇಶಗಳಿರ್ತವೆ ಅಂತ. ಮತ್ತೆ ಹೈದರಾಬಾದ್, ಇಲ್ಲಿ ನೋಡ್ಬೇಕು ನೀವು, ಹೈದರಾಬಾದು ಭಾಳ ಸ್ಪೆಷಲ್ ಇದೆ ಕಂಪ್ಲೇಂಟ್. 3 wheeler ಏನು ಸಮಯ ತೋರಿಸ್ತೀನಿ ನಾನು ನೋಡಿ. AP10W 6258 ಇದೇನು 3 wheeler. ಇದು ಬರೋದು ಬೆಂಗಳೂರು ಸೆಂಟ್ರಲ್ ಆಫೀಸ್. ಇದು ಬಂದು ಡೈರೆಕ್ಟ್ ಲಾರಿ ಆಗೋದು, ಬೇರೆ ಮಾತೇ ಇಲ್ಲ. ಇಲ್ಲಿ ಬಂದಿದ್ದ ತಕ್ಷಣ ಲಾರಿ. ಹೆಂಗಾಗ್ತಾ ಇದೆ? ಅದಕ್ಕೊಂದು ಚಾರ್ಜಿ ನಂಬರ್ ಇಲ್ವಾ? ನೀವು ಏನು ಚಾರ್ಜಿ ನಂಬರ್ ಪ್ರಿಂಟ್ ತೊಗೊತಾ ಇದ್ದೀರಾ? ಯಾವ ಇನ್ಸ್ಪೆಕ್ಟರ್ ಮಾಡೋದನ್ನು? ಆಲ್ರೆಡಿ ನಾನು ಇದೆಲ್ಲ ಆರೋಪಗಳು ಬೇಡ್ರಿ, ಇದನ್ನೆಲ್ಲ ಆರೋಪಗಳು ಸಾಬೀತಾಗಿದೆ, ಇದೆಲ್ಲ ಬೋಗಸ್ ಅಂತ ಹೇಳ್ಬಿಟ್ಟು ಜಾಯಿಂಟ್ ಕಮಿಷನ್ ರಿಪೋರ್ಟ್ ಕೊಟ್ಟು 1 ವರ್ಷ ಮೇಲೆ ಆಯ್ತಲ್ಲ ನಿಮಗೆ. ಏನು ಮಾಡ್ತಾ ಇದ್ದೀವಿ ಗೌರ್ಮೆಂಟು, ಈ ಕಮಿಷನ್? ನಾನು ಯಾವಾಗ ಹೋಗ್ಲಿ ಕೈಗೆ ಸಿಗಲ್ಲ. ಆ ಜಾಯಿಂಟ್ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್ಗಳು ಫೋನ್ಗಳು ಸ್ವಿಚ್ ಆಫು, ಲ್ಯಾಂಡ್ಲೈನು ಕೆಟ್ಟೋಗಿದೆ. ನಮ್ಮ ಇಲಾಖೆಯ ಕಮಿಷನರ್ ಹೆಡ್ ಆಫೀಸ್ ಲ್ಯಾಂಡ್ಲೈನ್ ಕೆಟ್ಟೋಗಿದೆ. ನಾವು ಎಷ್ಟು ಸಲ ಅಂತ ಹೋಗೋದು? ಮೊನ್ನೆ ಹೋಗಿ ನಾನು ಕಮಿಷನರ್ಗೆ ಮಿನಿಸ್ಟ್ರ್ ಕೈಯಿಂದ ಫೋನ್ ಹಾಕ್ಸಿದ್ದೀನಿ. ಆದರೂ ಬೇಜವಾಬ್ದಾರಿತನ ಇರ್ತಾನೆ. ಯಾರೋ IAS ಇದ್ರೂ ಪಬ್ಲಿಕ್ ಸರ್ವೆಂಟೇ, IPS ಇದ್ರೂ ಪಬ್ಲಿಕ್ ಸರ್ವೆಂಟ್. ಹೂವೆರ್ ಇಟ್ ಈಸ್. ನೀವು ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಒಂದು ಮಿನಿಮಮ್ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಇರಬೇಕಲ್ಲ. ಹೆಂಗೆ ಈ ಗಾಡಿಗಳು 2 wheeler ಎಲ್ಲ ಬಂದು ಲಾರಿಗಳಾಯಿತು, ಬಸ್ಗಳಾಯಿತು? ಈ ಮಟ್ಟ IM ಇನ್ಸ್ಪೆಕ್ಟರ್, ಸೀನಿಯರ್ ಇನ್ಸ್ಪೆಕ್ಟರ್ ಈಗ 51 RTO ಆಗಿದೆ. ಅವರು ಭಾಳ ಏನು ಅಂತಾರಲ್ಲ, ಅವ್ರಿಗೆ ಸಂಜೀವಿನಿ ಇದು ಕೊಟ್ಟರು, ದೇವರು ಪ್ರಸಾದ. ಅವ್ರಿಗೆ ಭಯನೇ ಇಲ್ಲ, ಡೋಂಟ್ ಕೇರ್ ಮನುಷ್ಯ ಆತ. ಯಾವ ಅಧಿಕಾರಿ ನೋಟಿಸ್ ಕೊಟ್ಟರು ಡೋಂಟ್ ಕೇರ್. ಅವ್ರದ್ದೇ ಒಂದು ಇದು ಸಪ್ರೇಟ್ ಡಾಮಿನೇಷನ್ ಇಲಾಖೆ. ಇದೆಲ್ಲ ನೋಡ್ರಿ, ನಕಲಿ ಬಸ್ಗಳು ಮಾಡಿಬಿಟ್ರಿ ನೀವು, ನಕಲಿ ಲಾರಿಗಳು ಮಾಡಿಬಿಟ್ರಿ, ನಕಲಿ DL ಮಾಡೋಕೆ ಹೊರಟಿದ್ದೀರಾ, ಮಾಡ್ತಾನೆ ಇದ್ದೀರಾ. ಪತ್ರಕರ್ತರೇ, ನಾನು ಹೇಳಿದ್ರೆ ಶಾಕು. ಬಯೋಮೆಟ್ರಿಕ್ ಕೊಡಬೇಕು ಒಂದು DLಗೆ ಕ್ಯಾಂಡಿಡೇಟ್ ಅಪಿಯರ್ ಆಗಿ. ಚಂದಾಪುರ ಆಫೀಸಲ್ಲಿ, ಇಂದಿರಾನಗರ ಆಫೀಸಲ್ಲಿ, ತುಮಕೂರು ಆಫೀಸಲ್ಲಿ ಮನುಷ್ಯನೇ ಬರೋ ಅವಸರ ಇಲ್ಲ ರೀ, ಕ್ಯಾಂಡಿಡೇಟೇ ಬರೋ ಅವಸರ ಇಲ್ಲ. ವಿತೌಟ್ ಕ್ಯಾಂಡಿಡೇಟ್ DL. ಬಯೋಮೆಟ್ರಿಕ್ಕು ಅದು ಫಿಕ್ಸ್. ಒಂದು ಸೆಲ್ಫಿ ಫೋಟೋ ಅಂತೆ, ನಮ್ಮದು ವೆಬ್ ಕ್ಯಾಮರಾ ಫೋಟೋ ತಗೊಳ್ಳೋಲ್ಲಿರೋ ಸೆಲ್ಫಿ ಫೋಟೋನ ಅಟ್ಯಾಚ್ ಮಾಡೋದು. ಕ್ಯಾಂಡಿಡೇಟೇ ಬರಲ್ಲ.
ಹಿಂಗೆ ಮಾಡಿ ಮಾಡಿ ಏನು ಮಾಡಿದ್ರು, ಮೈಸೂರು ಡಿವಿಷನಲ್ಲಿ ಆಗಿದೆ. ಈ ಮೇನ್ ಈ ನಮ್ಮ ಬೆಂಗಳೂರಲ್ಲಿ ಕೇರಳದಿಂದ ಬಂದಿದ್ದಾರಲ್ಲ ನಾಗರಿಕರು, ಅವರು ಮಾಡ್ಸೋಕೆ ಸ್ಟಾರ್ಟ್ ಮಾಡಿದ್ರು. ಕೇರಳಿಯನ್ಸ್ ಯಾವಾಗ DL ಮಾಡಿಸಿದ್ರು, ಆ ಕೇರಳಿಯನ್ಸ್ ಹೋಗಿ ಅಲ್ಲಿ ಚೇಂಜ್ ಆಫ್ ಅಡ್ರೆಸ್ಗೆ ಹಾಕ್ಕೊತಾರೆ. ಕೇರಳಕ್ಕೆ ಹೋಗಿ ಊರಿಗೆ ಹೋಗಿ ಅಲ್ಲಿ ಯಾಕೆ ಯುಗ್ನಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಾರಿಗೆ ಇಲಾಖೆಯವರು ತನಿಖೆ ಮಾಡಿದ್ರು. ತನಿಖೆ ಮಾಡಿ ಇದೆಲ್ಲ DL ಬೋಗಸ್ ಇಶ್ಯೂ ಮಾಡಿರೋದು ಕರ್ನಾಟಕದಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಏನು ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದ್ದಾರೆ. ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ವೆಹಿಕಲ್ ಫೈನಾನ್ಸ್ ಬಗ್ಗೆ. ಅದರಲ್ಲಿ ಏನೇನೋ ಕಾನ್ಸ್ಪಿರಸಿ ಮಾಡಿದೆ. ಮುಂದಿನ ದಿನಗಳಲ್ಲಿ ಅದು ಮುಂದಿಡ್ತೀನಿ. ನಾನು ಪಿಟಿಷನ್ ಫೈಲು RTL ಕೇಳಿದ್ರೆ ಕಳೆದೋಗಿದೆ ಅಂತ ಹೇಳ್ತೀನಿ. ಏನು ನನಗೆ ಕನ್ವಿನ್ಸ್ ಮಾಡಿ ಎಲ್ಲೆಲ್ಲೋ ಸೈನ್ ಹಾಕ್ಸ್ಕೊಳ್ಳೋರೆ ಎಲ್ಲ ನಾನು ಹೇಳ್ತೀನಿ. SP ಸಾಹೇಬ್ರ ಗಮನಕ್ಕೂ ನಾನು ತಂದಿದ್ದೀನಿ, 2 ಸಲ ತಂದಿದ್ದೀನಿ. ಈವನ್ ಇಲ್ಲಿ ಇರೋ ಸಚಿವರ ಗಮನಕ್ಕೂ ನಾನು ತಂದಿದ್ದೀನಿ. ಏನು IG ಅವ್ರಿಗೂ ಮೆಸೇಜ್ ಮಾಡಿದ್ದೀನಿ. ಈಗ ಇರೋ ಹೊಸ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಅವ್ರಿಗೂ ಮೆಸೇಜ್ ಮಾಡಿದ್ದೀನಿ. ಏನು ನಡೀತಾ ಇದೆ ಠಾಣೆಯಲ್ಲಿ ಅಂತ. ಒಂದು ಕಂಪ್ಲೇಂಟ್ ಕೊಟ್ಟರೆ ಯಾವ ಮಟ್ಟಕ್ಕೆ ಅವ್ರು ನೆಗ್ಲೆಕ್ಟ್ ಮಾಡ್ತಾರೋ, ಕಾನ್ಸ್ಪಿರಸಿ ಮಾಡ್ತಾರೋ, ಷಡ್ಯಂತ್ರ ಮಾಡ್ತಾರೋ, ಬಟ್ ಮಾಡ್ತಾನೆ ಅವರೇ. ಈಗ ನಾವು ಆ ಪಿಟಿಷನ್ ಫೈಲ್ ಕೊಡಿ ಸ್ವಾಮಿ, ನಾವು ಕೊಟ್ಟಿದ್ದು ಕಂಪ್ಲೇಂಟ್ ಕಳೆದೋಗಿದೆ. ನಾವು ಕಂಪ್ಲೇಂಟ್ ಏನು ಮಾಡಿದ್ವಿ ಸ್ವಾಮಿ ಗೊತ್ತಿಲ್ಲ. RTL ಕೇಳಿದ್ರು ಗೊತ್ತಿಲ್ಲ. ನಾನು ಕಂಪ್ಲೇಂಟ್ ಆಗಿ ನನ್ನ ಪೇಪರ್ಗಳು ಹಕ್ಕು ಮಾಹಿತಿಯಲ್ಲಿ ಕೇಳಿದ್ರು ಸಿಗ್ತಾ ಇಲ್ಲ, ಕಳೆದೋಗಿದೆ. ಆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ನಾವು ಹೇಳ್ದಂಗೆ ಕಂಪ್ಲೇಂಟ್ ಮಾಡಬೇಕು ನಮ್ಗೆ ಹೇಳೋದು. ಈಗ ಮೊನ್ನೆ ಹಳೆ DSP ಅವರು ಕರೆದು ನಮಗೆ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು, ಇನ್ಸ್ಪೆಕ್ಟರ್ ಡ್ಯೂಟಿ ಹೊಟ್ಟೋಗುತ್ತೆ, ಹಳೆ ಕಂಪ್ಲೇಂಟ್ ಮೇಲೆ FIR ಮಾಡೋಕ್ಕಾಗಲ್ಲ, ಕೋರ್ಟಲ್ಲಿ ಪ್ರಶ್ನೆ ಆಗುತ್ತೆ, 10 ತಿಂಗಳಾಗಿದೆ ನೀವು ಕಂಪ್ಲೇಂಟ್ ಕೊಟ್ಟು ಅದ್ರ ಮೇಲೆ ಅಂತ ಹೊಸ ಕಂಪ್ಲೇಂಟ್ ಮೇಲೆ FIR ಮಾಡಿಸಿದ್ದಾರೆ. ಆ ಕಂಪ್ಲೇಂಟ್ ಡ್ರಾಫ್ಟ್ ಮಾಡೋದು ನಾನಲ್ಲ ರೀ, ಅವರೇ ಮಾಡ್ಕೊಂಡು ಡ್ರಾಫ್ಟ್ ನನ್ನ ಕೈ ಸೈನ್ ಹಾಕ್ಸಿದ್ದಾರೆ ಬರೀ ಅಷ್ಟೇ. DSP ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಸುಮ್ಮನೆ ತೊಂದರೆ ಆಗುತ್ತೆ ಮಾಲೀಕರೇ, ಅದನ್ನು ಹಾಕಿದ್ದೀನಿ. ಅಷ್ಟು ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ, ನನಗೆ ಡ್ಯಾಮೇಜ್ ಮಾಡಿಕೊಂಡು. ಆದರೆ ಇವತ್ತು ನಂದು ತನಿಖೆ ಸರಿಯಾಗಿ ಮಾಡ್ತಾ ಇಲ್ಲ. ಅದು ಏನು ಸೆಕ್ಷನ್ಸ್ ಬರುತ್ತೆ ಆಗ್ತಾ ಇಲ್ಲ. ಈ ಸೆಕ್ಷನ್ಸೇ ಗೊತ್ತಿಲ್ಲ ರೀ. ಏನಕ್ಕೆ ರೀ ಪೊಲೀಸ್ ಅಧಿಕಾರಿಗಳು? ನಿಮ್ಗೇನು ಗೊತ್ತ್ರಿ? ಸೆಕ್ಷನ್ 38A ಅಮೆಂಡ್ಮೆಂಟ್ ಆಗಿದೆ. ಯಾವುದರಲ್ಲಿ? ಮನಿ ಲೆಂಡರ್ಸ್ ಆ್ಯಕ್ಟಲ್ಲಿ, ಕರ್ನಾಟಕ ಮನಿ ಲೆಂಡರ್ಸ್ ಆ್ಯಕ್ಟ್. ಎನಿ ಕೋಹೆಸಿವ್ ಆಕ್ಷನ್ ಬೈ ವೆದರ್ ಬೈ ರಿಜಿಸ್ಟರ್ಡ್ ಮನಿ ಲೆಂಡರ್ ಆರ್ ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ ವಿಲ್ ಬಿ ಡೆಲ್ಟ್ ವಿತ್ ಎ ಸಿವಿಯರ್ ಪನಿಷ್ಮೆಂಟ್ ಆಫ್ 10 years. ಗೊತ್ತಾ ನಿಮಗೆ? ಕೋಹೆಸಿವ್ ಆಕ್ಷನ್ ತಗೋಬಾರ್ದು ಅಂತ ನಿಮ್ಗೆ ಅಮೆಂಡ್ಮೆಂಟ್ ಆಗಿದೆ ಗೊತ್ತಾ? 39 ಸೆಕ್ಷನ್ ಅಮೆಂಡ್ಮೆಂಟ್ ಆಗಿದೆ. 2 years ಇಂಪ್ರಿಸನ್ಮೆಂಟ್ 5 years ಮಾಡಿದ್ದಾರೆ. ಗೊತ್ತಾ ನಿಮಗೆ? ಏನು ಗೊತ್ತಿದೆ ನಿಮಗೆ? ಯಾವ IPCಯಲ್ಲಿ ನೀವು FIR ಮಾಡ್ತೀರಾ? ಚೀಟಿಂಗ್ ಡೆಫಿನೇಷನ್ ಗೊತ್ತಾ? ಎಕ್ಸ್ಟ್ರಾಕ್ಷನ್ ಡೆಫಿನೇಷನ್ ಗೊತ್ತಾ? ಫೋರ್ಜರಿ ಡೆಫಿನೇಷನ್ ಗೊತ್ತಾ? ಸೆಕ್ಷನ್ ಅಲ್ಲ, ನಂಬರ್ ಹೇಳೋದಲ್ಲ. ದ ಎಕ್ಸಾಕ್ಟ್ ಡೆಫಿನೇಷನ್ ವೆನ್ ಇಟ್ ಅರೈಸಸ್, ಹೌ ಇಟ್ ಶುಡ್ ಬಿ ಇಂಟರ್ಪ್ರಿಟೆಡ್ ಅಂತ ನಿಮಗೆ ಓದಕ್ಕೆ ಬರಬೇಕು. ನೀವು ಯಾರು ಪೊಲೀಸ್ ಅಧಿಕಾರಿ ಆಗಲಿ ಇಲ್ಲ ಬೇರೆ ಅಧಿಕಾರಿಗಳಾಗಲಿ, ನೀವು ಕಾನೂನನ್ನ ನೀವು ಇಂಟರ್ಪ್ರಿಟ್ ಮಾಡ್ದಂಗಲ್ಲ, ಕಾನೂನನ್ನ ಜುಡಿಷಿಯಲ್ ಸೆನ್ಸ್ ಇಟ್ಕೊಂಡು ಇಂಟರ್ಪ್ರಿಟ್ ಮಾಡಬೇಕು. ಈಗೇನೋ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿರುತ್ತೆ, ಯಾರೋ DC ಇಟ್ಕೊಂಡು ಅದು ಹಂಗಲ್ಲ ಹಿಂಗೆ. ಹೂ ಆರ್ ಯು? ಟೇಕ್ ಇಟ್ ಆಸ್ ಇಟ್ ಈಸ್ ಬೀನ್ ಸ್ಟೇಟೆಡ್ ಬೈ ದ ಕೋರ್ಟ್. ಡೋಂಟ್ ಗೋ ಇಟ್ ಇಂಟು ಯುವರ್ ಓನ್ ಕನ್ವೀನಿಯಂಟ್. ನಿಮ್ಮ ಕನ್ವೀನಿಯನ್ಸ್ ಥರ ಹೇಳ್ಬಿಡು. ಯಾರೋ ರಮೇಶನೋ ಯಾರೋ ಅಮಾಯಕರು ಹೋದ್ರೆ ಅದಂಗಿಲ್ಲ ಬಿಡಬೇಡ ಕಾನೂನು, ಹೌದಾ? ಅವ್ನಿಗೇನು ಗೊತ್ತು? ನೀವು ಇಂಟರ್ಪ್ರಿಟ್ ಮಾಡಿದಾಗ ಬಿ ಸೆನ್ಸಿಬಲ್, apply your minimum common sense and mind, so interpret in the same way. ಹೆಂಗೆ ಜುಡಿಷಿಯಲ್ ಮ್ಯಾಟ್ರ್ ಬಂದಿದೆ ಹಂಗನ್ನೇ ಇಂಟರ್ಪ್ರಿಟ್ ಮಾಡಬೇಕು. ಇಲ್ಲಿ ಯಾವ ಸೆಕ್ಷನ್ನು ಸೆಕ್ಷನ್ನು ಬರುತ್ತಾ ಹೆಂಗೆ? ಯಾಕ್ರಿ SP ಸಾಹೇಬ್ರು ಹೇಳಿದ್ರು ಚೀಟಿಂಗ್ ಬರ್ತದಂತ. ಚೀಟಿಂಗ್ FIR ಮಾಡಿ ಅಂತ SP ಸಾಹೇಬ್ರು ಹೇಳೋದು ನನ್ನ ಮುಂದೆ ಬಂದು ಸುಳ್ಳು ಹೇಳಿ ನೋಡೋಣ. ಇವತ್ತು ನೀವು ಚೀಟಿಂಗ್ ಹಾಕಿ ಫೋಟೋ ಹಾಕಿಲ್ಲ ನನ್ನ FIR ಅಲ್ಲಿ. ಅವ್ರು ಡ್ರಾಫ್ಟ್ ಮಾಡೋ ಕಂಪ್ಲೇಂಟ್ ಮೇಲೆ ನಾನು ಸೈನ್ ಮಾಡೋದು. ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಏನು ಅಂತ ನಾನು ಹೇಳ್ತೀನಿ. ನಾನು ಕಂಪ್ಲೇಂಟ್ ಕೊಟ್ಟು ನನಗೆ ಸೆಟಲ್ಮೆಂಟ್ ಕರೀತಾರೆ, ಸೆಟಲ್ಮೆಂಟ್ಗೆ ತಲೆ ಬಗ್ಸ್ಕೊಂಡು ಹೋಗಿದ್ದೀನಿ ನಾನು. ಈ ಮಟ್ಟಕ್ಕೆ ನಡೀತಾ ಇದೆ. ನಾವು SP ಹೇಳಿದ್ರು ಆಯಿತು, 154 ನೋಡಿ ನೀವು FIR ಮಾಡಿಲ್ಲ. ಆಫ್ಟರ್ 10 months 154 ಕ್ಲಾಸ್ 3 CRPC, 174 ಕ್ಲಾಸ್ 3 BNSS ಹೊಸದು SPಗೆ ನಾನು ಪತ್ರ ಬರ್ತೀನಿ. ಕಾನೂನಲ್ಲಿರೋ ಪ್ರೊಸೀಜರ್ ಅದು. ಇಲ್ಲಿ FIR ರೆಫ್ಯೂಸ್ ಮಾಡಿದ್ರೆ SPಗೆ 154 ಕ್ಲಾಸ್ 3 ಬರಿಬೇಕು, ಬರ್ತಿದ್ದೀವಿ, ಮೆನ್ಷನ್ ಮಾಡಿ ಬರ್ತಿದ್ದೀವಿ. SP ಅವರು ಆದೇಶ ಮಾಡೋದು ಮುಂದಿನ ಕ್ರಮ ಜರುಗಿಸಿ FIR ಮಾಡಿ. ಯಾಕೆ ಮಾಡಲಿಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರೆ? ಈವನ್ ಆಫ್ಟರ್ ದಿ ಆರ್ಡರ್ ಆಫ್ ದ SP ರೈಟಿಂಗ್ ಅಲ್ಲಿ ಆರ್ಡರ್ ಕೊಟ್ಟರು ಯಾಕೆ ಮಾಡಲಿಲ್ಲ? ನನ್ನ
ನನಗೆ ಕರೆದ್ಬಿಟ್ಟು ಹೊಸ ಕಂಪ್ಲೇಂಟ್ ಮೇಲೆ ಎಫ್ ಆರ್ ಮಾಡಿಸ್ತೀರಾ? ಇವತ್ತು ನನ್ನ ಪರಿಸ್ಥಿತಿ ಏನು? ಅದೇ 154 ಅಲ್ಲಿ ಆಯ್ತಮೇಲೆ 156 ಕ್ಲಾಸ್ 3 ಅಲ್ಲಿ ನಾನು ಹೋಗ್ಬೇಕಿತ್ತು ಕೋರ್ಟ್ಗೆ, PCR ಗೆ, ಸೆಕ್ಷನ್ 156 ಅಲ್ಲಿ ಹೋಗೋ ಪರಿಸ್ಥಿತಿ ಇಲ್ಲ ನನಗೆ. ಯಾಕೆ? ನಿಮಗೆ ನಂಬಿದಕ್ಕೆ. ಅರ್ಥ ಆಗ್ತಾ ಇದೆಯಾ? ನನಗೆ ನಂಬಿಸಿ ಮೋಸ ಮಾಡಿರೋದು. ಈ ಥರ ನಾನು ಬೇಕು ಯಾವತ್ತೂ ಆಗಿಲ್ಲ. ಬಟ್ ನನಗೆ ನೀವು ಬೇಕು ಮಾಡಿರೋದಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಳಿಸ್ತೀನಿ.